ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಳ್ಳಂಬೆಳಗ್ಗೆ ಭೂಗಳ್ಳರಿಗೆ ಬಿಬಿಎಂಪಿ ಶಾಕ್ ಅನ್ನು ಕೊಟ್ಟಿದ್ದು, ಪಾಲಿಕೆ ಆಸ್ತಿ ಒತ್ತುವರಿ ಮಾಡಿದವರಿಗೆ ಶಾಕ್ ಅನ್ನು ನೀಡಿದೆ. ಪೊಲೀಸರ ನೇತೃತ್ವದಲ್ಲಿ ಪಾಲಿಕೆಯ ಆಸ್ತಿ ವಶಪಡಿಸಲಾಗಿದೆ. ಜೆಸಿಬಿಗಳೊಂದಿಗೆ ಫೀಲ್ಡ್ಗಿಳಿದಿದ್ದಾರೆ ಅಧಿಕಾರಿಗಳು. ಬಸವನಗುಡಿಯ 9,000 ಚದರ ಮೀಟರ್ ಆಸ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. 50 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಬಿಬಿಎಂಪಿ ವಶಕ್ಕೆ ಪಡೆದುಕೊಂಡಿದ್ದು, ಹಾಗಾದ್ರೆ ಇಷ್ಟು ದೊಡ್ಡ ಆಸ್ತಿಯನ್ನ ಮರೆತಿತ್ತ ಬಿಬಿಎಂಪಿ? ಇಷ್ಟು ವರ್ಷ ಗೊತ್ತೇ ಆಗ್ಲಿಲ್ವಾ ಬಿಬಿಎಂಪಿಗೆ ಅನ್ನುವಂತಹ ಪ್ರಶ್ನೆ. ಇಂತಹ ಎಷ್ಟು ಆಸ್ತಿಗಳು ಹಾಗಾದ್ರೆ ಭೂಗಳ್ಳರ ಪಾಲಾಗಿವೆ? ಹಲವು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು, ಒತ್ತುವರಿ ಜಾಗವನ್ನ ಇವರೆಲ್ಲರೂ ಬಿಟ್ಟು ಕೊಟ್ಟಿರ್ಲಿಲ್ಲ. ಇವತ್ತು ಮುಂಜಾನೆ ಇಂಜಿನಿಯರ್ ಯರಪ್ಪ ರೆಡ್ಡಿ, ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತೋದ್ಯಮಿ ಆಗಬೇಕು. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿಯಾಗಿ. ಈ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಪೊಲೀಸರೊಂದಿಗೆ ಪಾಲಿಕೆ ಸ್ವತ್ತನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಪಾಲಿಕೆಯ ಸ್ವತ್ತನ್ನ ಇವತ್ತು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. 9,000 ಚದರ ಮೀಟರ್ ಆಸ್ತಿ ವಶಪಡಿಸಿಕೊಂಡಿದ್ದು, ಬಸವನಗುಡಿಯಲ್ಲಿರುವಂತಹ 50 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಈಗ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಜೆಸಿಬಿಯಲ್ಲಿ ಘರ್ಷಣೆಯನ್ನ ಮಾಡಿದೆ. ಭೂಗಳ್ಳರಿಗೆ ಬಿಬಿಎಂಪಿ ಶಾಕ್ ಅನ್ನ ಕೊಟ್ಟಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣ ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣ ಹಂಪಿ, ಇಷ್ಟು ವರ್ಷಗಳ ಕಾಲ ಈಗಾಗಲೇ ಈ ಒಂದು ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕಾರ್ಯ ಯಾಕೆ ಮಾಡಲಿಲ್ಲ ಬಿಬಿಎಂಪಿ? ಎಷ್ಟು ಬಾರಿ ನೋಟಿಸ್ ಅನ್ನು ಕೊಡಲಾಗಿತ್ತು? ಯಾರು ಇದರ ಬಳಕೆಯನ್ನ ಮಾಡ್ತಾ ಇದ್ರು? ನವಿತಾ, ಬಸವನಗುಡಿಯ ಗಾಂಧಿ ಬಜಾರಲ್ಲಿ ವಿದ್ಯಾರ್ಥಿ ಭವನದ ಮುಂಭಾಗದಲ್ಲಿ ಇರುವಂತ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳಿ ಅಲ್ಲಿರುವಂತ ನೇಬರ್ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳಿ ಆರೋಪ ಇತ್ತು. ಈ ಬಗ್ಗೆ 4 ಸಾರಿ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಇದಕ್ಕೆ ಬೇಕಾದಂತ ಆ ಜಾಗ ಏನಿತ್ತು, ಆ ಜಾಗ ಅವ್ರದ್ದು ಅನ್ನೋದಕ್ಕೆ ಸಮರ್ಪಕವಾದಂತ ದಾಖಲೆಗಳನ್ನಾದ್ರೂ ಕೊಡಿ, ಇಲ್ಲದೆ ಹೋದ್ರೆ ನಾವು ವಶಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹತ್ರ ಇದು ಸರ್ಕಾರಿ ಜಾಗ, ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಗೆ ಒಳಪಟ್ಟ ಜಾಗ ಅನ್ನೋದ್ರ ಬಗ್ಗೆ ನಮಗೆ ಖಚಿತತೆ ಇದೆ. ನಿಮಗೆ ಏನಾದ್ರೂ ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳಿದ್ರೆ ಕೊಡಿ ಅಂತೇಳಿ 4 ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ರೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ, ಅಂದ್ರೆ ದಾಖಲೆಗಳನ್ನ ಕೊಡಲು ವಿಫಲರಾದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಪೊಲೀಸ್ ಫೋರ್ಸ್ ಜೊತೆಗೆ, ಪ್ರೊಟೆಕ್ಷನ್ ಜೊತೆಗೆ ಇವತ್ತು ಬೆಳಗ್ಗೆ 9,000 ಚದರ ಅಡಿ ಆಸ್ತಿ, ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ವಿದ್ಯಾರ್ಥಿ ಭವನದ ಮುಂಭಾಗದಲ್ಲಿ, ಅಂದ್ರೆ ಗಾಂಧಿ ಬಜಾರಲ್ಲಿರುವಂತಹ ಪ್ರದೇಶ, ಒಂದೊಂದು ಇಂಚು ಕೂಡ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ. ಸೊ ಇಂಥ ಜಾಗವನ್ನ ಬಿಬಿಎಂಪಿ ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿದೆ. ಈ ರೀತಿಯಾಗಿ ಸಾಕಷ್ಟು ಅಕ್ರಮ ಮತ್ತು ಒತ್ತುವರಿ ಆದಂತ ಜಾಗಗಳಿದಾವೆ. ಅವುಗಳೆಲ್ಲವನ್ನು ಕೂಡ ವಶಕ್ಕೆ ಪಡೀರಿ ಅಂತ ಹೇಳಿ ಈಗಾಗಲೇ ಹೋರಾಟಗಾರರು ಸಾಕಷ್ಟು ರೀತಿಯಾದಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ ಕೂಡ ಮಾಹಿತಿ ನೀಡಿದೆ. ಇದುವರೆಗೂ ಕೂಡ ಸರ್ಕಾರದ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಆಸ್ತಿಗಳನ್ನ ನೀವು ಯಾಕೆ ಇದುವರೆಗೂ ಕೂಡ ವಶಕ್ಕೆ ತೆಗೆದುಕೊಳ್ಳಿ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಸೊ ಈಗ ಬಿಬಿಎಂಪಿ ಕಾರ್ಯಾರಂಭ ಮಾಡಿದೆ. ಬಿಡಿಎ ಈಗಾಗಲೇ ಕಳೆದ 1 ತಿಂಗಳಿಂದನೂ ಕೂಡ ಎಲ್ಲೆಲ್ಲಿ ಅಕ್ರಮವಾಗಿ ತಮ್ಮ ಜಾಗವನ್ನ ಬೇರೆಯವ್ರು ಬಳಕೆ ಮಾಡ್ತಾ ಇದ್ರು, ಆ ಆಸ್ತಿಗಳನ್ನ ವಶಪಡಿಸುವಂತ ಕಾರ್ಯ ಮುಂದುವರಿತಾ ಇದೆ ಬಿಡಿಎದಲ್ಲಿ. ಸೊ ಈಗ ಬಿಬಿಎಂಪಿ ಆ ಕಾರ್ಯವನ್ನ ಶುರು ಮಾಡಿದೆ. ನವಿತಾ, ಹಾಗೆ ಸಂಪರ್ಕದಲ್ಲಿ ಶರಣು.